ಮಧುರವಾಣಿ ಚತುರ್ವಿಧ ಸತ್ಯಂ ಹಿತಂ ಪ್ರಿಯಂ ಸಮಯಂ ಚ ಅಂತ ಅಂದರೆ ಒಬ್ಬರು ಮಾತನಾಡಿದಾಗ ಆ ಮಾತಲ್ಲಿ 4 ಮುಖ್ಯವಾದ ಗುಣ ಇರಬೇಕಂತೆ. ಅದು ಸತ್ಯವಾಗಿರಬೇಕು, ಅದು ಹಿತವಾಗಿರಬೇಕು, ಅದು ಪ್ರಿಯವಾಗಿರಬೇಕು ಹಾಗೂ ಸಮಯೋಚಿತ ಆಗಿರಬೇಕು ಅಂತ. ಈ ಎಲ್ಲ ಗುಣಗಳು ಕೂಡ ನಮ್ಮ ಈ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಮಾತಿನಲ್ಲಿ ಇತ್ತು ಅನ್ನೋದು ನಮ್ಮ ಹೆಮ್ಮೆ. ಕನ್ನಡ ಮಾತನಾಡುವವರು ಕನ್ನಡವನ್ನು ಪ್ರೀತಿಸ್ತೇವೆ, ಕನ್ನಡ ಸಾಹಿತ್ಯವನ್ನು ಬರೆದವರು ಮೆರೆದವರು ಕನ್ನಡ ನಾಡನ್ನು ಬದುಕಿಸ್ತೇವೆ. ಅಂತಹ ನಮ್ಮ ನಾಡನ್ನು ಬದುಕಿಸುವಂತಹ ಧೀಮಂತ ವ್ಯಕ್ತಿಗಳು ನಮ್ಮ ವೇದಿಕೆಯನ್ನು ಅಲಂಕರಿಸಿರುವಂತಹ ಒಬ್ಬೊಬ್ಬ ಸಾಹಿತಿಗಳು ಕೂಡ ಇವತ್ತು ಶ್ರೀಯುತ ಕೊರಟಿ ಶ್ರೀನಿವಾಸರಾಯರ ಬಗ್ಗೆ ಅವರು ಬಹಳ ಚೆನ್ನಾಗಿ ಹೇಳಿದರು. ಮತ ಭೇದ ಇಲ್ಲದೆ, ಜಾತಿ ಭೇದವಿಲ್ಲದೆ, ಪಂಕ್ತಿ ಭೇದ ಇಲ್ಲದೆ ಅವರು ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ರು. ಆ ರೀತಿಯ ಭೇದ ಭಾವ ಇದ್ದಾಗ ಮಾತ್ರ ಒಂದು ಉತ್ತಮ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ನಾವು ಸಾಹಿತ್ಯ ಲೋಕಕ್ಕೆ ಕೊಡೋದಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ತಿಳಿಸಿಕೊಡ್ತಾ ಬಹಳ ಸುಂದರವಾಗಿ ಸೊಗಸಾಗಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಕಳೆ ಬರುವ ರೀತಿಯಲ್ಲಿ ಶ್ರೀಯುತ ಶತಾವಧಾನಿ ಗಣೇಶ್ ಅವರು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ. ಅರಿವಿರದ ಅವರಿವರ ಮಾತಿಗೆ ಅರಿತಿರುವ ನೀನು ಅರಿತರೂ ಅರಿತಿಲ್ಲದವನಂತೆ ಇರುವುದೇ ಅರಿವು. ಅಂತಹ ಅರಿವನ್ನ ನಮಗೆ ಕಂಡುಕೊಡೋರೇ ಇಂತಹ ಗುರುಗಳ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಅಂತ ಹೇಳ್ತಾ ನಮ್ಮ ವೇದಿಕೆಯ ವತಿಯಿಂದ ಇವತ್ತಿನ ಈ ಸುಂದರ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಅವರಿಗೆ ಗೌರವ ಸಮರ್ಪಣೆ. ಕನ್ನಡ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳ ಮೇಲಿನ ಅಧ್ಯಯನ ಎಲ್ಲವನ್ನ ಸೇರಿಸಿ ಒಂದು ಹೂಮಾಲೆಯ ಹಾಗೆ ಸಂಯೋಜನೆ ಮಾಡಿರುವಂತಹ ಕೀರ್ತಿ ನಮ್ಮ ಶ್ರೀ ಶತಾವಧಾನಿ ಗಣೇಶ್ ಅವರಿಗೆ ಬರುತ್ತೆ. ನಿಮ್ಮ ಈ ಒಂದು ಉಪಸ್ಥಿತಿ ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಧನ್ಯವಾದಗಳು ಸರ್. ಈಗ ಒಂದು ಚಿಕ್ಕ ವಿರಾಮದ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.